ಹೊಸಪೇಟೆ ತಾಲೂಕು ದಾಸರಳ್ಳಿ ಗ್ರಾಮದಲ್ಲಿ ಸುಮಾರು 67 ವರ್ಷದ ಬ್ರಹ್ಮರಥೋತ್ಸವ. ಇದು ಸುಮಾರು 65 ವರ್ಷಗಳಿಂದ ಬ್ರಹ್ಮರಥೋತ್ಸವ ಮಾಡಿದ್ದೀವಿ. ಈಗ ಒಂದು 2 ವರ್ಷದಿಂದ ಊರಿನ ಗ್ರಾಮಸ್ಥರು ನಡೆಸ್ತಾ ಇದ್ದಾರೆ. ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಮೊದಲು ದೇವಸ್ಥಾನ ಹಳೆ ದೇವಸ್ಥಾನ ಇತ್ತು. ಈಗ ಮತ್ತೆ ಅದನ್ನು ರಿನ್ಯೂವೇಷನ್ ಮಾಡಿ ಊರಿನ ಜನಗಳು ಗ್ರಾಮಸ್ಥರು ಎಲ್ಲ ಸೇರಿ ಭಕ್ತಾದಿಗಳು ಹೊಸಕೋಟೆ ತಾಲೂಕಿನ ಜನತೆಗಳು ಎಲ್ಲ ಸೇರಿ ನಮ್ಮ ಒಂದು ಗ್ರಾಮದಲ್ಲಿ ದೇವಸ್ಥಾನ ಭಾಳ ವಿಜೃಂಭಣೆಯಿಂದ ನೆರವೇರಿದೆ. ನಮ್ಮ ತಂದೆಯವರಾದ ಡಿ.ಕೆ. ಮುನಿಯಪ್ಪನವರು ಸುಮಾರು 65 ವರ್ಷಗಳಿಂದ ಈ ಬ್ರಹ್ಮರಥೋತ್ಸವ ನಡೆಸ್ಕೊಂಡು ಬಂದರು. ಈಗ 2 ವರ್ಷದಿಂದ ಗ್ರಾಮಸ್ಥರು ನಡೆಸ್ತಾ ಇದ್ದಾರೆ. ಭಾಳ ಗ್ರ್ಯಾಂಡಾಗಿ ನಡೀತಾ ಇದೆ. ಆಮೇಲೆ ಊರಿನ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ಇದನ್ನ ನಾವು ಒಂದು ವಿಜೃಂಭಣೆಯಿಂದ ಎಲ್ಲರೂ ಸೇರಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಗಳು ದಾಸರಳ್ಳಿ, ಹಲಸಹಳ್ಳಿ ಸುತ್ತಮುತ್ತ ಗ್ರಾಮಸ್ಥರು ಈ ಸಮಾರಂಭ 9 ದಿನ ರಥೋತ್ಸವ ನಡೆಯುತ್ತೆ. ದಿನಕ್ಕೆ 3 ಉತ್ಸವಗಳು ನಡೆಯುತ್ತೆ, 3-4 ಉತ್ಸವಗಳು ನಡೆಯುತ್ತೆ. ಭಕ್ತಾದಿಗಳು ಎಲ್ಲರೂ ಒಂದೊಂದು ಪೂಜೆ ಒಂದೊಂದು ಥರ ಹಾಕ್ಕೊಂಡು ಕಲ್ಯಾಣೋತ್ಸವಗಳು, ಆಮೇಲೆ ಬ್ರಹ್ಮರಥೋತ್ಸವಗಳಲ್ಲಿ ನಡೆಯತಕ್ಕಂಥ ಎಲ್ಲ ಇದನ್ನು ಬೆಳಿಗ್ಗೆ ಸಾಯಂಕಾಲ ಹೋಮ ನಡೆಯುತ್ತೆ. ಊರಿನ ಜನಗಳು ಭಾಳ ಕೋಆಪರೇಟಿಂದ ಎಲ್ಲರೂ ಸಮಾಧಾನಗಳಿಂದ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾ ಇದ್ವಿ. ಒಳ್ಳೆಯದಾಗಲಿ ಎಲ್ಲ ಊರಿನ ಗ್ರಾಮಸ್ಥರಿಗೆ, ಅಕ್ಕಪಕ್ಕ ಜನಗಳಿಗೆ ಈ ದೇವರು ಈ ಉಗಾದಿ ಹಬ್ಬದ ಇಂದ ಜನಗಳು ಶಾಂತಿ ಮತ್ತು ನೆಮ್ಮದಿ ಕೊಡಲಿ, ಒಳ್ಳೆ ಬೆಳೆಗಳಾಗಲಿ, ಒಳ್ಳೆ ಬೆಳೆ ಆಗಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವ್ರನ್ನ ಪ್ರಾರ್ಥಿಸ್ಕೊಳ್ತೇವೆ. ನಮ್ಮ ಹೆಸರು ವೆಂಕಟೇಶ ಮೂರ್ತಿ ಅಂತ.